ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಒಳ್ಳೆಯ ಹೋಮ್ ರೆಮಿಡಿನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಅದು ನನ್ನ ವ್ಯೂವರ್ಸು ಮತ್ತು ಸಬ್ಸ್ಕ್ರೈಬರು ನನಗೆ ಫ್ರೆಕಲ್ಸ್ ಹೋಗಲಾಡಿಸೋದಕ್ಕೆ ಒಂದು ಹೋಮ್ ರೆಮಿಡಿನ ಹೇಳ್ರಿ, ಅದಕ್ಕೇನಾದರೂ ಒಂದು ತಿಳಿಸ್ಕೊ ಕಮೆಂಟ್ ಹಾಕ್ತಿದ್ರು. ಅದಕ್ಕೋಸ್ಕರ ಇವತ್ತು ನಾನು ಅದಕ್ಕೋಸ್ಕರನೇ ಅಂತ ಹೇಳಂತ ನಾನು ಇವತ್ತೊಂದು ಹೋಮ್ ರೆಮಿಡಿನ ತೊಗೊಂಡ್ಬಂದಿದ್ದೀನಿ. ಈ ಹಿಂದೆ ನಾನು ಮುಲೆಟಿ ಪೌಡ್ರ್ ಬಗ್ಗೆನೂ ಹೇಳಿದ್ದೆ, ಅದನ್ನು ಅವ್ರು ಯೂಸ್ ಮಾಡಿದ್ರೆ ಆಗ್ತಿತ್ತು. ಆದರೆ ಅವ್ರು ಮತ್ತೆ ನನಗೆ ಕಮೆಂಟ್ ಹಾಕಿದ್ರಿಂದ ನಾನು ಅದಕ್ಕೋಸ್ಕರನೇ ಅಂತ ಹೇಳಂತ ಇವತ್ತೊಂದು ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಇದನ್ನು ಫ್ರೆಕಲ್ಸ್ ಇದ್ದವ್ರು ಅಷ್ಟೇ ಅಂತಹ ಹಚ್ಚಬೇಕಂತೇನಿಲ್ಲ. ಬಂಗು, ಕಪ್ಪು ಕಲೆ, ಮುಖದ ಮೇಲೆ ಏನೋ ಅನ್ಇವನ್ ಸ್ಕಿನ್ ಟೋನ್ ಇದ್ದವರು ಕೂಡ ಇದನ್ನ ನೀವು ಯೂಸ್ ಮಾಡಬಹುದು. ಮತ್ತು ಈ ಫ್ರೆಕಲ್ಸ್ ಅಂದರೆ ಏನಪ್ಪ ಅಂತ ಅಂದ್ರೆ, ಈ ನಮ್ಗೆ ಬಂಗ್ ಇರ್ತೈತಿ. ಬಂಗು ಅದು ಒಂದು ರೀತಿ ಬಂಗು. ಆದ್ರೆ ನಮಗೆ ಬಂಗ್ ಹೆಂಗೆ ಬಂದಿರ್ತೈತಿ ಅಂತ ಅಂದ್ರೆ, ಇಲ್ಲಿ ಕಪ್ಪು ಕಲೆಗಳು ಇಲ್ಲಿ ಇಷ್ಟು ಆಗಿರ್ತೈತಿ, ಇಷ್ಟು ಆಗಿರ್ತೈತಿ, ಮತ್ತು ಇಲ್ಲಿ ಮೂಗ್ ಮೇಲೆ ಇರ್ತೈತಿ, ಇಲ್ಲಿ ಇಲ್ಲಿ ಆಗಿರ್ತೈತಿ. ಅದೇನಾಗಿರ್ತೈತೆ ಒಂದು ಮಚ್ಚೆ ಇದ್ದಂಗೆ ಕುಂತ್ಬಿಟ್ಟಿರ್ತೈತಿ. ಇಲ್ಲಿ ಮಚ್ಚೆ ಕಣ್ಣ ಕಾಣಿಸ್ತಿರ್ತದೆ. ಆದ್ರೆ ಈ ಫ್ರೆಕಲ್ಸ್ ಅನ್ನೋದು ನಾನು ಫೋಟೋ ಹಾಕ್ತೀನಿ ನಿಮ್ಗೆ. ಚಿಕ್ಕಿ 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 ಇರ್ತೈತಿ, ಮುಖದ ಮೇಲೆಲ್ಲ ಚಿಕ್ಕಿ ಚಿಕ್ಕಿ ಇರುತ್ತೆ. ಅದಕ್ಕೆ ಫ್ರೆಕಲ್ಸ್ ಅಂತ ಹೇಳೋದು ಕರೀತಾರೆ. ಅಂದರೆ ಒಂದೇ ಕಡೆ ಇರಂಗಿಲ್ಲ, ಅದು ಒಂಥರ ಚಿಕ್ಕಿ 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 ಅಂತ ಹೇಳೋದು ಮುಖದ ಮೇಲೆಲ್ಲ ಒಂದು ಡಾಟ್ 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 ಇರುತ್ತೆ. ಅದಕ್ಕೆ ನಾವು ಫ್ರೆಕಲ್ಸ್ ಅಂತ ಹೇಳೋದು ಕರಿತೀವಿ. ಮತ್ತು ಇದು ಏನಾಗಿರ್ತೈತಿ ಅಂತ ಅಂದ್ರೆ, ಈಗ ನಾವು ಇದನ್ನ ನಾನು ಹೇಳುವಂಥ ರೆಮಿಡಿ ಏನಾಗುತ್ತೋ ಸರಿಯಾಗಿ ನೀವು ಒಂದು ತಿಂಗಳ ಕಂಟಿನ್ಯೂ ಆಗಿ ನಾನು ಹೇಳಿದ ರೀತಿ ನೀವು ಅದನ್ನು ಯೂಸ್ ಮಾಡ್ತಾ ಬಂದ್ರಿ ಅಂತ ಅಂದ್ರೆ ನಿಮ್ಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. 8 ದಿನ ಹಚ್ಚಿ 10 ದಿನ ಹಚ್ಚಿದ್ರೆ ಅದ್ರದ್ದು ರಿಸಲ್ಟ್ ನಿಮ್ಗೆ ಗೊತ್ತಾಗಂಗಿಲ್ಲ. ಯಾಕಂತ ಅಂದ್ರೆ, ಇದು ನಿಮಗೆ ಸ್ವಲ್ಪನೇ ಐತಿ ಮೇಲೆ ಇದೆ, ಈಗೀಗ ಶುರುವಾಗೈತಿ ಅಂತ ಅಂದ್ರೆ ನಿಮ್ಗೆ ಆದಷ್ಟು ಬೇಗನ ಅದು ಕ್ಯೂರ್ ಹಾಕೊಂತ ಬರುತ್ತೆ. ಇದು ಬಹಳ ತಿಂಗಳುಗಳಿಂದ ಐತಿ, ವರ್ಷಗಳಿಂದ ಐತಿ ಅಂತ ಅಂದ್ರೆ ಇದನ್ನು ನೀವು ಕಂಟಿನ್ಯೂ ಆಗಿ ಹೋಮ್ ರೆಮಿಡಿನ ಮಾಡ್ತಾ ಹೋಗಲೇಬೇಕಾಗತ್ತೆ. ಯಾಕಂತ ಅಂದ್ರೆ ಅದು ಆಳವಾಗಿ ನಮ್ಮ ಚರ್ಮದ ಆಳಕ್ಕೆ ಪೂರ್ತಿಯಾಗಿ ಇಳಿದಿರೋದ್ರಿಂದ ನಾವು ಅದನ್ನು ಹೋಮ್ ರೆಮಿಡಿನ ನಾವು ಕಂಟಿನ್ಯೂ ಆಗಿ, ಯಾಕಂದ್ರೆ ಹೋಮ್ ರೆಮಿಡಿಗಳಿಂದ ನಮ್ಗೆ ರಿಸಲ್ಟ್ ಸಿಗುತ್ತೆ, ಆದರೆ ತಡ ಆಗುತ್ತೆ ಅಷ್ಟೇ. ನಿಮ್ಮನ್ನು ಯೂಸ್ ಮಾಡಿದಾಗ ಏನಾಗುತ್ತೋ ಆಗಿನ ಮಟ್ಟಿಗೆ ಅಷ್ಟು ಅದು ಕಡಿಮೆ ಅನಿಸ್ತತಿ ಮತ್ತು ಒಳ್ಳೆಯದು ಬರ್ತಾನೆ ಹೋಗುತ್ತೆ. ಇದು ನಮಗೆ ಮತ್ತೆ ಬರಬಾರ್ದಪ್ಪ, ಇದು ನಮ್ಮ ಪೂರ್ತಿಯಾಗಿ ನಾವು ಪೂರ್ತಿ ನಮ್ಮ ತಳಭಾಗದಿಂದ ಏನು ನಾವು ಸ್ಕಿನ್ ಆಳಕ್ಕೆ ಇಳಿದಿರೋದನ್ನು ಪೂರ್ತಿಯಾಗಿ ನಾವು ಕಡಿಮೆ ಮಾಡ್ಕೊತ ಬರಬೇಕು ಅಂತ ಅಂದ್ರೆ ನಾವು ರೆಮಿಡಿಗಳನ್ನು ನಾವು ಯೂಸ್ ಮಾಡ್ಬೇಕಾಗತ್ತಿ. ಈ ಹೋಮ್ ರೆಮಿಡಿ ಅಂತ ಅಂದ್ರೆ ನೀವು ಇದನ್ನ ಬಳಸಿದ್ರ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ನಾನು ಯಾವುದೇ ಒಂದು ಹೋಮ್ ರೆಮಿಡಿ ತರಲಿ, ಹೋಮ್ ರೆಮಿಡಿ ಆಯ್ತು, ಆಮೇಲೆ ಒಂದು ಯಾವುದೋ ಕ್ರೀಮ್ ಆಯ್ತು, ಏನನ್ನ ಹೇಳಿದ್ರು ನಾನು ಅದ್ರ ಬಗ್ಗೆ ಪೂರ್ತಿಯಾಗಿ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಿಮ್ಮ ಹತ್ರ ನಾನು ಈ ಒಂದು ಹೋಮ್ ರೆಮಿಡಿಗಳನ್ನಾಯ್ತು, ಕ್ರೀಮ್ಗಳನ್ನಾದ್ರೂ ತರ್ತೀನಿ. ಇಲ್ಲ ನಾನು ಯೂಸ್ ಮಾಡಿ ಆದರೂ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ಅದಕ್ಕೊಂದು ನಾನು ಹೇಳುವಂಥ ಈ ಒಂದು ಹೋಮ್ ರೆಮಿಡಿನ ನೀವು ಮನ್ಯಾಗ ಯಾವುದೇ ರೀತಿ ಭಯ ಇಲ್ದೇ ಯೂಸ್ ಮಾಡ್ಬೋದು. ಯಾಕಂತ ಅಂದ್ರೆ ಇದು ಮನೆಯಲ್ಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸಿಂದ ರೆಡಿ ಮಾಡಿರುವಂಥ ಒಂದು ಫೇಸ್ ಪ್ಯಾಕ್ ಆಗಿರ್ತೈತಿ. ಇದನ್ನು ನೀವು ಯಾವ ರೀತಿ ಹಚ್ಚಬೇಕು, ಎಷ್ಟು ದಿನ ಇಡ್ಬೋದು ಎಲ್ಲನೂ ನಾನು ನಿಮ್ಗೆ ಹೇಳ್ತೀನಿ. ಈಗ ಇಲ್ಲಿ ನಿಮಗೇನಂತ ಗೊತ್ತಾಯ್ತು, ಫ್ರೆಕಲ್ಸ್ ಅಂದರೆ ಏನು ಅಂತ ಗೊತ್ತಾಯ್ತು. ಆಮೇಲೆ ಇದು ಬಂಗಿನಕ್ಕಿಂತನೂ ಜಾಸ್ತಿ ಒಂದು ಇರಿಟೇಷನ್ ಆಗುವಂಥ ಒಂದು ಸ್ಕಿನ್ ಅಲರ್ಜಿ ಅನ್ಬೋದು. ಯಾಕಂತ ಅಂದ್ರೆ ಈ ಬಂಗ್ ಏನಿರ್ತೈತಿ ಪ್ಯಾಚಾಗಿ ಅಲ್ಲೆಲ್ಲೆಲ್ಲ ಅಷ್ಟು ಇರುತ್ತೆ. ಆದರೆ ಇದೇನಾಗಿರ್ತೈತಿ ಮುಖದ ತುಂಬಾ ಹರಡ್ಕೊಂಡಿರ್ತೈತಿ. ಅದನ್ನ ನಿಜ ಹೇಳ್ಬೇಕಂದ್ರೆ ಅದನ್ನು ಸಫರ್ ಮಾಡೋರಿಗೆ ಗೊತ್ತಿರುತ್ತದು. ನಾನು ನಿಜ ಹೇಳ್ಬೇಕಂದ್ರೆ ಈ ಬಂಗಿನಿಗೋಸ್ಕರ ನಾನು ಎಷ್ಟೆಲ್ಲ ಸಫರ್ ಆಗಿದ್ದೀನಿ, ಅದ್ರ ಬಗ್ಗೆ ಎಷ್ಟೆಲ್ಲ ಹೇಳಿದ್ದೀನಿ ನಾನು ಎಷ್ಟೋ ಸಲ. ಒಂದು ಮುಖಕ್ಕೆ ಏನೋ ನಾವು ಮೇಕಪ್ ಮಾಡ್ಕೊಂಡಾಗಲಿ, ಮೇಕಪ್ ಮಾಡ್ಕೊಳ್ಳದೆ ಒಂದು ಏನೋ ಕ್ರೀಮ್ ಹಚ್ಕೊಂಡು ಏನೋ ಒಂದು ಚೆನ್ನಾಗಿ ನಾವು ಕಾಣಿಸ್ಬೇಕು ಅಂತ ಅಂದ್ರೆ ಅದಕ್ಕೆ ಚೆನ್ನಾಗಿ ಕಾಣಿಸೋಕೆ ಬಿಡಂಗೇ ಇಲ್ಲ. ಅದು ಯಾಕಂದರೆ ನಮ್ಮ ಮುಖನ ನೋಡಿದ ತಕ್ಷಣ ನಮ್ಮ ಮುಖದಲ್ಲಿರುವಂಥ ಒಂದು ಗ್ಲೋ, ಒಂದು ಶೈನು ಅದೆಲ್ಲ ಕಾಣಿಸ್ತಂದ್ರೆ ಏನೋ ಒಂದು ಖುಷಿ ಇರ್ತೈತಿ. ಆ ಮುಖದ ಮೇಲೆ ಒಂದು ನಗು ಬಂತಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ ನಾವು. ಅಂಥದ್ರಾಗೆ ಇದ್ಕೊಂಡು ನಾವು ಮುಖದ ಮೇಲೆ ಕಲೆ ಐತಿ ಅಂತ ಅಂದ್ರೆ ಅದೊಂದು ನಮಗೆ ಕಾನ್ಫಿಡೆಂಟ್ ಇರೋಂಗಿಲ್ಲ. ನಮ್ಮ ಬಗ್ಗೆ ನಮ್ಗೆ ಕಾನ್ಫಿಡೆಂಟ್ ಇರೋಂಗಿಲ್ಲ. ಅದು ಹೆಂಗಾರ ಮಾಡಿ ನಾವು ಅದನ್ನ ಕಳ್ಕೊಬೇಕು ಅನ್ನೋದೊಂದು ನಮ್ಮ ತಲೆಗಿರ್ತೈತಿ. ಅದಕ್ಕೋಸ್ಕರ ನಾವು ಯಾವುದೋ ಕ್ರೀಮ್ಗಳನ್ನ ಯೂಸ್ ಮಾಡ್ಕೊತ ಹೋಗ್ತೀವಿ. ನಾವು ಎಷ್ಟು ಕ್ರೀಮ್ಗಳನ್ನ ಯೂಸ್ ಮಾಡ್ತೀವೋ ಅಷ್ಟು ನಮಗೆ ಇನ್ನೂ ಸ್ಕಿನ್ನು ಡ್ಯಾಮೇಜ್ ಆಗ್ತಾ ಹೋಗ್ತೈತೆ ಹೊರತು ಅದು ಕಡಿಮೆ ಅಂತೂ ಆಗಂಗಿಲ್ಲ. ಅದಕ್ಕೆ ನಾನಾ ಉದಾಹರಣೆ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲನೂ ನಾನು ಬಳಸ್ಕೊತ ಬಂದೆ. ಕೊನೆಗೆ ನಾನು ಆರಿಸ್ಕೊಂಡಂಥ ದಾರಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿರಿ. ಬರೀ ಅದನ್ನ ಹೆಂಗೆ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಲ್ಲಿ ನೋಡಿರಿ, ನಾನು ಒಂದು ಬಟ್ಲಿಗೆ 2 ಟೀ ಸ್ಪೂನಷ್ಟು ಅಕ್ಕಿ ತೊಗೊಂಡಿನಿ. ಈ ಒಂದು ನಿಮಗೆ ಬೇಕಿದ್ರೆ ನೀವು ಜಾಸ್ತಿನೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ಮಾಡಿ ತೋರಿಸಿದ್ದೀನಿ. 2 ಟೀ ಸ್ಪೂನಷ್ಟು ಅಕ್ಕಿ, ಅದನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಇಟ್ಕೊಂಡು, ಜಾಸ್ತಿ ತೊಳೆಯೋಕೆ ಹೋಗ್ಬೇಡ್ರಿ, ಒಂದು ಸರ್ತಿ ನೀರು ಹಾಕಿ ತೊಳೆದ್ರೆ ಸಾಕು. ಒಂದು ಅರ್ಧ ಆಲೂಗಡ್ಡೆನ ತೊಗೊಂಡಿದ್ದೀನಿ ನಾನಿಲ್ಲಿ. ಅಂದರೆ ಅದು ಮೀಡಿಯಮ್ ಸೈಜ್ ಇರುವಂಥ ಒಂದು ಆಲೂಗಡ್ಡೆನ ನಾನು ಅರ್ಧ ಕಟ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಕೊಂಡು, ಇದು ಕುದಿಯೋಕ್ಕೆ ಎಷ್ಟು ನೀರು ಬೇಕೋ ನಮಗೆ ಅಷ್ಟು ನಾನು ನೀರನ್ನು ಇಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅಂದರೆ
ಇಲ್ಲಿ ಇದರದ್ದು ಅಕ್ಕಿ ಬೆಂದು ಅನ್ನನೂ ಆಗಬೇಕು, ಹಂಗೆ ಆಲೂಗಡ್ಡಿನೂ ನಮಗಿಲ್ಲಿ ಪೂರ್ತಿಯಾಗಿ ಬೇಯಬೇಕು. ನೋಡ್ರಿ ಪೂರ್ತಿಯಾಗಿ ಇದು ಬೆಂದಾಗೈತಿ. ಇಲ್ಲಿ ಅನ್ನನೂ ಆಗೈತಿ ಮತ್ತು ಆಲೂಗಡ್ಡಿನೂ ಚೆನ್ನಾಗಿ ಬೆಂದಾಗೈತಿ. ಈ ಅಕ್ಕಿ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ, ಆಮೇಲೆ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ, ಶೈನ್ ಮಾಡೋದಕ್ಕೆ ಒಂದು ಸಹಾಯ ಮಾಡ್ತೈತಿ. ಹಂಗೆ ಆಲೂಗಡ್ಡೆಯಲ್ಲಿ ಇರುವಂಥ ಸ್ಟಾರ್ಚ್ ಏನಿರ್ತೈತಿ ಅದು ನಮ್ಮ ಮುಖದ ಮೇಲಿರುವಂಥ ಕಪ್ಪು ಕಲೆಗಳನ್ನ, ಬಂಗಿಗೆ ಅದಕ್ಕಂತೂ ಬಹಳನೇ ಒಂದು ಒಳ್ಳೆಯ ರೆಮಿಡಿ ಅಂತ ಹೇಳಂದ್ರೆ ತಪ್ಪಾಗಂಗಿಲ್ಲ ಈ ಒಂದು ಆಲೂಗಡ್ಡೆ. ಮತ್ತು ಇನ್ನೂ ಒಂದು ಏನಂತಂದ್ರೆ ಟೊಮೆಟೊ ಹಣ್ಣಲ್ಲಿ ನಮಗೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರುತ್ತೆ. ಇದನ್ನು ನಾವು ಇದು ಅನ್ನ ಮತ್ತು ಇದು ಆಲೂಗಡ್ಡೆ ಬೆಂದ ಆದ ನಂತರ ನಾವು ಇದನ್ನು ಟೊಮೆಟೊನ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಟೊಮೆಟೊನ ನಾನಲ್ಲಿ ಸಣ್ಣದಾಗಿ ಹೆಚ್ಚಿಕೊಂಡು ಅದೇ ಒಂದು ಗ್ಯಾಸ್ ಆಫ್ ಮಾಡಿ ಅದರಲ್ಲೇ ಬಿಸಿ ಇರುತ್ತಲ್ಲ ಅದರೊಳಗನ ಹಾಕಿ ಅದನ್ನ ಮುಚ್ಚಿಟ್ಟಿದ್ದೆ ನಾನು. ಇದು ಪೂರ್ತಿಯಾಗಿ ಅದೇ ಆವಿಯಲ್ಲಿ ಈ ಟೊಮೆಟೊ ಹಣ್ಣು ಬೆಂದಾಗಿರ್ತೈತಿ. ಈ ಟೊಮೆಟೊ ಹಣ್ಣು ನಮ್ಮ ಸ್ಕಿನ್ಗೆ ಏನು ಮಾಡುತ್ತಪ್ಪ ಅಂತ ಅಂದ್ರೆ ಇದು ನಮ್ಗೆ ನ್ಯಾಚುರಲ್ ಬ್ಲೀಚ್ ಕೊಡುತ್ತೆ. ಅದಕ್ಕೋಸ್ಕರ ಈ ಟೊಮೆಟೊ ಹಣ್ಣು ನಾನಲ್ಲಿ ಬಳಸ್ಕೊಂಡಿದ್ದೀನಿ. ನೋಡಲಿ ನಾನು ಇದನ್ನು ಪೂರ್ತಿ ಆರಿ ಆದಮೇಲೆ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪೇಸ್ಟ್ ಮಾಡಿಕೊಂಡು ಇದನ್ನ ನಾವು ಡಬ್ಬದಾಗ ತುಂಬಿಟ್ಕೋಬೇಕು. ತುಂಬಿ ಫ್ರಿಜ್ನಾಗ ಇಟ್ಕೊಂಡ್ರೆ 7 ದಿನ ನಾವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಹಾಗೆ ಇನ್ನೂ ಒಂದು ಇಲ್ಲಿ ಏನು ಹೇಳ್ತೀನಿ ಅಂತ ಅಂದ್ರೆ ನಾನು ಇದನ್ನು ನಾವು ಮುಖಕ್ಕೆ ಹಚ್ಚೋವಾಗ ಏನಾದರೂ ಒಣಗ್ದಂಗೆ ಆಗಿತ್ತು ಅಂತಂದರೆ ಇದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ನಾವು ಪ್ಯಾಕ್ ಹಾಕೋಬೋದು. ಹಾಗೆ ಒಂದು ಸ್ವಲ್ಪ ಹಸಿ ಇರ್ತಾನಾದರೂ ನೀವು ಸ್ಕ್ರಬ್ ಮಾಡ್ತಾ ನೀವು ಕ್ಲೀನ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಇದೊಂಥರ ಪೇಪರ್ ರೀತಿ ನಮಗೆ ಬರುತ್ತೆ. ಹಾಗಾದರೂ ನೀವು ತೆಗೆದು ನಂತರ ನೀವು ನೀಟಾಗಿ ಮುಖನ ತೊಳ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಇದರೊಳಗಿರೋದು. ಜಾಸ್ತಿ ನಾವು ಏನೂ ಇಲ್ಲಿ ಇಂಗ್ರೀಡಿಯೆಂಟ್ಸನ್ನು ಬಳಸಿಲ್ಲ. ನಾನು ಯಾವ ರೀತಿ ಮಾಡೋದಂತ ನಿಮ್ಗೆ ಹೇಳಿಕೊಟ್ಟೆ. ಆದರೆ ಇದನ್ನ ಎಷ್ಟು ದಿನ ಬಳಸಬೇಕು, ಎಷ್ಟು ದಿನದವರೆಗೂ ನಮಗಿದು ಇರುತ್ತಾ ಅಂತ ಹೇಳಂತ ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ಒಂದು ಸರ್ತಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನೀವು 7 ದಿನದವರೆಗೂ ನೀವು ಇದನ್ನ ಮತ್ತೆ ಪದೇ ನೀವು ಪ್ರತಿದಿನ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ದಿನ ಮಾಡಿ ಫ್ರಿಜ್ನಾಗ ಇಡ್ರಿ, ಒಂದು ಬಾಟ್ಲಲ್ಲಿ ಹಾಕಿ ಚೆನ್ನಾಗಿ ಅದನ್ನ ಟೈಟಾಗಿ ಮುಚ್ಚಿ ಫ್ರಿಜ್ನಾಗ ಇಟ್ಕೋರಿ. ಪ್ರತಿದಿನ ಇದನ್ನ ಯೂಸ್ ಮಾಡ್ತಾ ಬರ್ಬೇಕಾಗತ್ತೆ. 7 ದಿನ ಇದನ್ನ ಯೂಸ್ ಮಾಡಿರಿ. ನೆಕ್ಸ್ಟ್ 7 ದಿನಕ್ಕೆ ಇದನ್ನ ನೀವು ಮಾಡಿ ಇಟ್ಕೊಂತ ಹೋಗ್ಬೇಕಾಗತ್ತೆ. ಅಂದರೆ 1 ವಾರಗಳ ಕಾಲ ನೀವು ಆರಾಮಾಗಿ ಇದನ್ನ ಮಾಡಿ ರೆಡಿ ಮಾಡಿ ಇದನ್ನ ಫ್ರಿಜ್ನಾಗ ಇಟ್ಕೋಬೋದು ನೀವು. ಆಮೇಲೆ ನೀವು ಪ್ರತಿದಿನ ಬೆಳಗ್ಗೆ ಎದ್ದು ನೀವು ಮುಖಾನ ತೊಳಿಬೇಕಾದ್ರೆ ಡೈರೆಕ್ಟಾಗಿ ಫೇಸ್ ವಾಶನ್ನು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಇದನ್ನ ಹೆಂಗೆ ಯೂಸ್ ಮಾಡ್ಬೇಕು, ಹೆಂಗೆ ಹಚ್ಚಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲೇ ಬಾರಿಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ, ಮುಖ ತೊಳೆಯೋಕೆ ಹೋಗ್ತೀವಿ. ಮುಖ ತೊಳೆಯೋಕೆ ಹೋದಾಗ ಫೇಸ್ ವಾಶನ್ನು ಯೂಸ್ ಮಾಡ್ತೀವಿ. ದಯವಿಟ್ಟು ಫೇಸ್ ವಾಶನ್ನು ನೀವು ಫ್ರೆಕಲ್ಸ್ ಇದ್ದವ್ರು ಮಾತ್ರ ದಯವಿಟ್ಟು ಫೇಸ್ ವಾಶನ್ನು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ನಾವು ಫಸ್ಟ್ ಹಸಿ ಹಾಲು ತೊಗೋಬೇಕು. ಹಸಿ ಹಾಲು ತೊಗೊಂಡು ಒಂದು ಸ್ವಲ್ಪ ಹತ್ತಿಯಲ್ಲಿ ಅಥವಾ ಹಳ್ಳಿಯಲ್ಲಿ ಅದ್ದಿ ಅದನ್ನ ಮುಖದ ಮೇಲೆಲ್ಲ ನಾವು ಹಚ್ಕೋಬೇಕಾಗತ್ತೆ. ಫಸ್ಟಿಗೆ ಹಚ್ಕೊಂಡು ಒಂದು ಸ್ವಲ್ಪ ಅದನ್ನ ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟ ಮೇಲೆ ಇನ್ನೂ ಒಂದು ಸ್ವಲ್ಪ ನಾವು ಕೈಯೊಳಗೆ ಹಾಲು ಹಾಕ್ಕೊಂಡು ಅದನ್ನು ಈ ರೀತಿ ಕೈಯಾಗ ಒಂದು ಸ್ವಲ್ಪ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮುಖಕ್ಕೆ ಹಚ್ಕೋಬೇಕಾಗತ್ತೆ. ಹಸಿ ಹಾಲು ಫಸ್ಟು ಹತ್ತಿಯಲ್ಲಿ ಅದ್ದಿ ಮುಖಕ್ಕೆಲ್ಲ ಕಡೆನೂ ನಾವು ಹಚ್ಕೋಬೇಕಾಗತ್ತೆ. ಹಚ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಡ್ರೈ ಆದ ನಂತರ ಮತ್ತೆ ನಾವು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಹಚ್ಕೋಬೇಕಾಗತ್ತೆ. 2 ಸರ್ತಿ ನಾವು ಚೆನ್ನಾಗಿ ಮುಖಕ್ಕೆ ಹಸಿ ಹಾಲನ್ನು ಹಚ್ಕೊಂಡಾದ್ಮೇಲೆ ಅದು ಪೂರ್ತಿಯಾಗಿ ನಮ್ಮ ಸ್ಕಿನ್ ಅಬ್ಸರ್ವ್ ಆದ ನಂತರ ನಾವು ಮುಖನ ತೊಳಿಬೇಕಾಗತ್ತೆ. ಮುಖ ತೊಳಿಬೇಕಾದ್ರೆ ದಯವಿಟ್ಟು ಫೇಸ್ ವಾಶನ್ನು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ತೊಳೆದಾದ್ಮೇಲೆ ನೀವು ಈ ಫೇಸ್ ಮಾಸ್ಕನ್ನು ಯಾವಾಗ ಹಾಕೋದಾದ್ರೆ ನೀವು ಸ್ನಾನ ಮಾಡಿ ಆದರೂ ಹಾಕ್ರಿ, ಸ್ನಾನ ಮಾಡೋಕ್ಕಿಂತ ಮೊದಲಾದರೂ ಹಾಕ್ರಿ. ಹೇಗೆ ಅದನ್ನ ಯೂಸ್ ಮಾಡ್ತೀರೋ ಹಂಗೆ ಮಾಡ್ಬೋದು. ಆದರೆ ಯಾವ ಟೈಮಲ್ಲಿ ಹಚ್ಚಿರ್ತೀರೋ ಪ್ರತಿದಿನ ಅದೇ ಟೈಮಲ್ಲಿ ಹಚ್ಚೋದನ್ನು ಒಂದು ಸ್ವಲ್ಪ ರೂಢಿ ಮಾಡ್ಕೊರಿ. ಯಾಕಂತ ಅಂದರೆ ಈಗ ಡಾಕ್ಟರ್ ಹೇಳಿರ್ತಾರೆ ಬೆಳಗ್ಗೆ ಮಾತ್ರೆ ತೊಗೋಬೇಕು, ಮಧ್ಯಾಹ್ನ ಮಾತ್ರೆ ತೊಗೋಬೇಕು, ಸಾಯಂಕಾಲ ಮಾತ್ರೆ ತೊಗೋಬೇಕು. ಅದು ಹೆಂಗಾಗಿರ್ತೈತೆ ಅಂದರೆ ನಮ್ಗೆ ಈ ಟೈಮ್ ನಮ್ಗೆ ಟ್ಯಾಬ್ಲೆಟ್ ತೊಗೋಬೇಕಾಗಿರ್ತೈತೆ. ನಾವು ಹಂಗೆ ನಮ್ಗೆ ಸ್ಕಿನ್ನಿಗೂ ಸಹಿತ ನಂಗೆ ಈ ಟೈಮ್ ಆಯ್ತು, ಈ ನನ್ನ ಸ್ಕಿನ್ನಿಗೆ ಏನಾದರೂ ಆಹಾರ ಸಿಗುತ್ತಾ ಅಂತೇಳಂದು ಕಾಯ್ತಾ ಇರ್ತೈತೆ ಸ್ಕಿನ್. ಅದಕ್ಕೋಸ್ಕರ ಚಾರ್ಜ್ ಮಾಡ್ದಂಗೆ ನಾವು ಇವತ್ತು ಹಚ್ಕೊಂಡ್ವಿ, ಇವತ್ತು 12 ಗಂಟೆಗೆ ನಾವು ಹಚ್ಕೊಂಡ್ವಿ ಅಂದ್ರೆ ಮರುದಿನ 12 ಗಂಟೆಗೆ, ನೀವು ಮಧ್ಯಾಹ್ನ 3 ಗಂಟೆಗೆ ಹಚ್ಕೊಂಡ್ರಿ ಅಂದ್ರೆ ಮರುದಿನ 3 ಗಂಟೆಗೆ. ಈ ರೀತಿ ಒಂದು ಸ್ವಲ್ಪ ಟೈಮನ್ನು ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಒಂದು 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ನಡೀತೈತಿ. ಆದರೆ ಪ್ರತಿದಿನ ಟೈಮಿಗೆ ಹಚ್ಚೋದನ್ನು ಒಂದು ಸ್ವಲ್ಪ ರೂಢಿ ಮಾಡ್ಕೊರಿ. ಹಚ್ಕೊಂಡು ಪೂರ್ತಿಯಾಗಿ ಇದು ಒಣಗಕ್ಕೆ ಬಿಡ್ರಿ. ಒಣಗಕ್ಕೆ ಬಿಟ್ಟು ಆದ ನಂತರ ನಾವು ಅದನ್ನ ಸ್ಕ್ರಬ್ ಮಾಡ್ತಾ ಸಾವಕಾಶವಾಗಿ ಸ್ಕ್ರಬ್ ಮಾಡ್ತಾ ಮುಖಾನ ತೊಳಿಬೇಕಾಗತ್ತೆ. ಮುಖ ತೊಳೆದು ಆದ ನಂತರ ನೀವು ಮಾಯಿಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್, ದಯವಿಟ್ಟು ಮಾಯಿಶ್ಚರೈಸರು ಸನ್ಸ್ಕ್ರೀನ್ ಲೋಷನನ್ನು ಹಚ್ಚೋದನ್ನು ಮರಿಬೇಡ್ರಿ. ನಾನು ಯಾವ ಸನ್ಸ್ಕ್ರೀನ್ ಲೋಷನ್ ಹಚ್ತೀನಿ ಅಂತೇಳಿ ನಿಮಗಾಗಲೇ ಹೇಳಿದ್ದೀನಿ. ಮೊದಲಿಗೆ ಅದೇನಾಗಿತ್ತು, ಎಲ್ಲರೂ ಪಾಪ ನಾನು ಫಸ್ಟಿಗೆ ಅದನ್ನ ವಿಡಿಯೋ ಹಾಕಿದಾಗ ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡಿದರು, ಇದನ್ನು ನೀವು ಕಳಿಸ್ತೀರಾ. ಅದ್ರ ಬಗ್ಗೆ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಅದ್ರ ಬಗ್ಗೆ ನಾನು ತೊಗೊಂಡು ಬಂದು ಕಳಿಸಿದ್ರೆ ಏನದು ಕೊರಿಯರ್ ಮಾಡ್ಬೋದು, ಅದ್ರ ಬಗ್ಗೆ ನಾನು ಏನು ಯೋಚನೆ ಮಾಡಿರಲಿಲ್ಲ. ನನಗೆ ಆಗಲ್ಲ ಅಂತ ನಾನು ಹೇಳ್ತೀನಿ ನಿಜ ಹೇಳ್ಬೇಕಂದ್ರೆ. ಈಗೂ ಕಳಿಸ್ತೀನಿ ಅಂತ ಹೇಳಂಗಿಲ್ಲ. ಆದರೆ ನಿಮ್ಗೆ ಫಾರ್ಮಸಿ ಒಳಗೆ ಸಿಗುತ್ತಾ ಅಂತ ಹೇಳಿ ಅಂದೆ. ಒಬ್ಬೊಬ್ಬರು ಪಾಪ ನಮ್ಗೆ ಇದು ಸಿಗ್ತಿಲ್ಲ ಸನ್ಸ್ಕ್ರೀನ್ ಲೋಷನ್ ಅಂತ ಹೇಳಿದ್ರು. ಈಗ ನಾನು ಆನ್ಲೈನಲ್ಲಿ ಅದನ್ನ ಸರ್ಚ್ ಮಾಡಿದಾಗ ಅವಾಗ ಇರಲಿಲ್ಲ ಅದು, ಈಗ ಆನ್ಲೈನಲ್ಲಿ ಅದು ಸಿಗ್ತಾ ಐತಿ. ಆ ಒಂದು ಸನ್ಸ್ಕ್ರೀನ್ ಲೋಷನನ್ನು ಬೇಕಿದ್ರೆ ನಾನು
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ನೀವು ತೊಗೊಂಡು ಯೂಸ್ ಮಾಡ್ಬೋದು. ಬಹಳನೇ ಚೆನ್ನಾಗಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಅಂದರೆ ತಪ್ಪಾಗಂಗಿಲ್ಲ. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಅದಾಗಿರ್ತೈತಿ. ಡಾಕ್ಟರ್ ನೀವು ಯಾವುದೇ ರೀತಿ ಭಯ ಇಲ್ಲದೇ ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ಬೋದು. ಸನ್ಸ್ಕ್ರೀನ್ ಲೋಷನನ್ನು ಮನೇಲಿದ್ದೂ ಯೂಸ್ ಮಾಡೋದು, ಹೊರಗೆ ಹೋದಾಗೂ ನಾವು ಯೂಸ್ ಮಾಡಬೇಕಾಗತ್ತೆ. ಯಾಕಂತ ಅಂದ್ರೆ ಮನೇಲಿದ್ದವರು SPF 15ಇಂದ SPF 30ವರೆಗೂ ನಾವು ಯೂಸ್ ಮಾಡಬೇಕಾಗತ್ತೆ. ನಾವು SPF 50+++ ಅಂತ ಹೇಳಿದ್ರೆ 4 ಅಥವಾ 3 ಬಂದಿರ್ತಾವೆ. ಅದನ್ನು ನೀವು ಇರೋರಾಗಲಿ ಮನೇಲಿ ಇರೋರಾಗಲಿ ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡಲೇಬೇಕಾಗತ್ತೆ. ನಾವು ಮನೇಲಿರೋರು ಜಾಸ್ತಿ ಅಡುಗೆನಾದರೂ ಮಾಡ್ತೀವಿ, ಇಲ್ಲಾಂದ್ರೆ ಫೋನ್ ಆದರೂ ಹಿಡ್ಕೊಂಡಿರ್ತೀವಿ, ಲ್ಯಾಪ್ಟಾಪ್ ಆದರೂ ಯೂಸ್ ಮಾಡ್ತೀವಿ, ಟಿವಿನಾದರೂ ನೋಡ್ತಿರ್ತೀವಿ. ಅದರಿಂದ ಬರೋವಂಥ ಕಿರಣಗಳು ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡ್ತವೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಮನೇಲಿರೋರಾದರೂ ಹೊರಗೆ ಹೋಗೋರಾದರೂ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚೋದನ್ನು ಮರಿಬೇಡ್ರಿ ಅಂತ ಹೇಳ್ತೀನಿ. ಫ್ರೇಕ್ಲೆಸ್ ಅನ್ನುವಂಥ ಒಂದು ಬಂಗು ಆಯ್ತು ಅಥವಾ ಕಂದು ಬಣ್ಣದ ಒಂದು ಚಿಕ್ಕ ಇರುವಂಥ ಒಂದು ಕಲೆಗಳಿಗಾಯಿತು ನಿಮ್ಗೆ ನಾನು ಹೇಳಿರುವಂಥ ಒಂದು ಹೋಮ್ ರೆಮಿಡಿ ರಾಮಬಣ ಆಗಿರ್ತೈತಿ ಅಂತ ಹೇಳ್ತೀನಿ. ನಾನು ಹೇಳಿರುವಂಥ ರೆಮಿಡಿ ಅಂತೂ ಪೂರ್ತಿಯಾಗಿ ಫ್ರೆಕ್ಲೆಸ್ಸಿಗೆ ಅಂತ ಹೇಳಂದೆ ನಾನು ಹೇಳಿದ್ದೀನಿ. ನೀವು ಬಂಗಿದ್ದವರು ಅದನ್ನ ಯೂಸ್ ಮಾಡ್ಬೋದು. ಹಾಗೆ ಕಪ್ಪು ಕಲೆಗಳೈತಪ್ಪ, ನಮಗೆ ಟ್ಯಾನ್ ಐತಿ, ಅದನ್ನು ಸಹಿತ ಹೋಗ್ಲಾಡಿಸ್ಬೋದು ಅಂತ ಅನ್ನೋರು ಸಹಿತ ನಾವು ಇದನ್ನ ಯೂಸ್ ಮಾಡ್ಬೋದು. ಇಲ್ಲಿ ನೀವು ಕೇಳಿರುವಂಥ ಒಂದು ಹೋಮ್ ರೆಮಿಡಿನ ನಾನು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತೀನಿ. ಆಮೇಲೆ ನಾನೀಗ ಒಂದು ಪೇಸ್ಟನ್ನು ರೆಡಿ ಮಾಡಿದೆ. ನೀವು ಹಸ್ತೀರಾ ಅಂತ ಕೇಳೋಕೆ ಹೋಗ್ಬೇಡ್ರಿ. ನಾನು ಈ ಪೇಸ್ಟ್ ರೆಡಿ ಮಾಡಿದೆ, ಅದನ್ನ ಚೆಲ್ಲಕ್ಕಾಗತ್ತಾ, ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಒಳ್ಳೇದಾಗುತ್ತಾ ಅಂತ ಅಂದ್ರೆ ಯಾಕೆ ಯೂಸ್ ಮಾಡಬಾರ್ದು. ನಾನು ಆ ಒಂದು ನಾನು ಹಾಕ್ಕೊಂಡು ನನ್ನ ಸ್ಕಿನ್ನಲ್ಲೂ ನಾನು ಚೆನ್ನಾಗಿ ಇಟ್ಕೋಬೇಕಲ್ಲ. ನಿಮ್ಮೆಲ್ಲರಿಗೆ ನಾನು ಮೊದಲಿಗೆ ನನ್ನ ಸ್ಕಿನ್ನ ನಾನು ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮಿದ್ರಿಗೆ ನಾನು ಹೇಳ್ಬೋದು, ಇದು ನಾನು ಕಾನ್ಫಿಡೆಂಟಾಗಿ ಹೇಳ್ಬೋದು. ನನ್ನ ಮುಖದ ಮೇಲೆ ಕಪ್ಪು ಕಲೆ ಇಟ್ಕೊಂಡು ನನ್ನ ಮುಖನ ಚೆನ್ನಾಗಿರಲಿಲ್ಲ ಅಂತ ಅಂದಂದು ನಿಮಗೆ ಇದನ್ನೆಲ್ಲ ಹೇಳೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗಂಗಿಲ್ಲಲ್ಲ. ಅದಕ್ಕೋಸ್ಕರ ನಾನು ಆ ಒಂದು ಫೇಸ್ ಪ್ಯಾಕನ್ನು ನಾನು ಟ್ರೈ ಮಾಡ್ತೀನಿ, ಹಚ್ಕೊತೀನಿ. ನಾನು ಎಲ್ಲರೂ ಈ ಒಂದು ಫ್ರೆಕ್ಲೆಸ್ ಇರೋರು ವಿಜಯಲಕ್ಷ್ಮಿ ಅಂತ ಹೇಳಂದು ನನಗೆ ಕಮೆಂಟ್ ಮಾಡೋದವರು, ವಿಜಯಲಕ್ಷ್ಮಿ ಸಿಸ್ಟರ್, ನಿಮಗೋಸ್ಕರ ಈ ಒಂದು ಫ್ರೆಕ್ಲೆಸ್ಗೆ ನಾನೊಂದು ಒಳ್ಳೆ ಒಂದು ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಎಲ್ಲ ಫ್ರೆಕ್ಲೆಸ್ ಐತಿ, ಯಾರಿಗೆಲ್ಲ ಬಂಗ್ ಐತಿ, ಕಪ್ಪು ಕಲೆಗಳದಾವೆ, ಎಲ್ಲದಕ್ಕೂ ಇದು ಒಂದು ಆರಾಮಾಗಿ ನೀವು ಯೂಸ್ ಮಾಡುವಂಥ ಒಂದು ಹೋಮ್ ರೆಮಿಡಿಗಿರುತ್ತೆ. ಮನೆಯಾಗ ಇದನ್ನ ನಾವು ಗ್ಲಾಸಿಂದ ನೀರು ಕುಡಿದ್ರೆ ನಾವು ಎಷ್ಟು ನೀರು ಕುಡಿದೀವಿ ಅಂತ ಗೊತ್ತಾಗಂಗಿಲ್ಲ. ಈ ರೀತಿ ಬಾಟ್ಲ್ಗಳನ್ನ ತುಂಬಿಟ್ಕೋರಿ. ಪ್ರತಿದಿನ ಇದರಿಂದ ಒಂದು 4 ರಿಂದ 5 ಬಾಟ್ಲಷ್ಟು ನಾನು ನೀರು ಕುಡಿಬೇಕಾಗುತ್ತೆ. ಇದರಿಂದ ಬೆಳಗ್ಗೆಯಿಂದ ನಾನೀಗ 1.5 ಬಾಟ್ಲ್ ನೀರಂತೂ ಕುಡಿದಿದ್ದೀನಿ ನಾನೀಗ. ಅದಕ್ಕೋಸ್ಕರ ಬಾಟ್ಲಾಗ ನೀರು ತುಂಬಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಎಷ್ಟು ನೀರು ಕುಡಿತೀವಿ ಅಂತ ಹೇಳಿದ್ರೆ ನಮಗೆ ಗೊತ್ತಾಗತ್ತೆ. ದಯವಿಟ್ಟು ಜಾಸ್ತಿ ನೀರು ಕುಡೀರಿ. ಆಮೇಲೆ ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ, ಬೆಟ್ಟದ ನೆಲ್ಲಿಕಾಯಿ ತಿನ್ನಿರಿ. ಆಮೇಲೆ ಸೌತೆಕಾಯಿ, ಕ್ಯಾರೆಟು, ಆಮೇಲೆ ಲಿಂಬೆಹಣ್ಣಿನ ನೀರು, ಒಂದು ಗ್ಲಾಸ್ ನೀರಲ್ಲಿ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೊಂಡು ನೀರು ಕುಡೀರಿ. ಅಂದರೆ ನಾವು ಬರೀ ಮೇಲ್ಮೇಲೆ ನಾವು ತೆಪೆ ಹಚ್ಚಿದಂಗೆ ಮಾಡೋದ್ರ ಬದಲಾಗಿ ನಮ್ಮ ಒಳಗಿನಿಂದನೂ ನಾವು ಒಂದು ಆರೈಕೆ ಮಾಡ್ಕೊತ ಬಂದರೆ ಆದಷ್ಟು ಬೇಗನ ಈ ಒಂದು ಫ್ರೆಕ್ಲೆಸ್ ಅನ್ನೋ ಒಂದು ಸ್ಕಿನ್ನಲ್ಲಿರುವಂಥ ಮಹಾಮಾರಿಯನ್ನು ನಾವು ದೂರ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ಏನೆಲ್ಲ ನಿಮಗೆ ಇನ್ನೂ ಬೇರೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಅದ್ರ ಬಗ್ಗೆ ನಾನು ತಿಳ್ಕೊಂಡು ನಿಮ್ಮ ಎದುರಿಗೆ ಒಂದು ಹೋಮ್ ರೆಮಿಡಿಗಳನ್ನ ಅಥವಾ ಒಂದು ಕ್ರೀಮ್ಗಳನ್ನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏನಾದರೂ ಒಂದು ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ, ನಾನು ಅದಕ್ಕೂ ಉತ್ತರ ಕೊಡ್ತೀನಿ. ಕೊಡೋದಕ್ಕೆ ಪ್ರಯತ್ನ ಮಾಡಲ್ಲ, ಉತ್ತರ ಕೊಡ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.